ವೀಕ್ಷಕರೇ, ಏಪ್ರಿಲ್ 27ನೇ ತಾರೀಕು ಆದಿತ್ಯವಾರ ಮಂಗಳೂರಿನ ಕುಡುಪು ಸಮೀಪದ ಭಟ್ರಕೆರೆ ಮೈದಾನದಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಆಗ್ತಾ ಇತ್ತು. ಈ ಪಂದ್ಯಾಕೂಟಕ್ಕೆ ಸ್ಥಳೀಯ ಹಲವು ಟೀಮ್ಗಳನ್ನು ಆಹ್ವಾನಿಸಲಾಗಿತ್ತು. ಬೆಳಗಿನಿಂದಲೇ ಪಂದ್ಯ ಆರಂಭಗೊಂಡಿತ್ತು. ಆದರೆ ಸಂಜೆ 3 ಗಂಟೆ ವೇಳೆಗೆ ಈ ಮೈದಾನಕ್ಕೆ ಒಬ್ಬ ಅಪರಿಚಿತನ ಎಂಟ್ರಿ ಆಗುತ್ತೆ. ನೋಡೋಕೆ ಮಾನಸಿಕ ಅಸ್ವಸ್ಥ ಥರ ಇದ್ದ. ಹಾಗಾಗಿ ಜನ ಮತ್ತು ಇಲ್ಲಿದ್ದಂಥ ಪ್ರೇಕ್ಷಕರು, ಕ್ರೀಡಾಪಟುಗಳು ಎಲ್ಲರೂ ಕೂಡ ಆತನನ್ನು ನಗಣ್ಯವಾಗಿ ತೆಗೆದುಕೊಂಡಿದ್ರು. ಆದರೆ ಅಲ್ಲಿ 3 ಗಂಟೆ ಹೊತ್ತಿಗೆ ಒಂದು ಮಾತು ಬೆಳೆಯುತ್ತೆ. ಆ ಮಾತಿಗೆ ಒಬ್ಬ ಇಲ್ಲಿದ್ದಂಥ ಆಟೋ ಚಾಲಕ ಮತ್ತು ಪ್ಲೇಯರ್ ಸಚಿನ್ ಎಂಬಾತ ಆತನ ಜೊತೆ ಜಗಳ ಆಡ್ತಾನೆ. ಈ ಜಗಳ ಬಹಳಷ್ಟು ವಿಕೋಪಕ್ಕೆ ಹೋಗುತ್ತೆ. ಸುಮಾರು 30 ಜನ ಆತನ ಮೇಲೆ ಹಲ್ಲೆ ಮಾಡ್ತಾರೆ. ಮೈದಾನದ ಒಂದು ತುದಿಯಲ್ಲಿ ಹಲ್ಲೆ ಮಾಡಿ ಆನಂತರವಾಗಿ ಆತ ಒಳ ರಸ್ತೆ ಮೂಲಕ ನಡ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಕೂಡ ಹಲ್ಲೆ ಮಾಡ್ತಾರೆ. ಆತನ ದೇಹದ ಅತ್ಯಂತ ಸೂಕ್ಷ್ಮ ಭಾಗಗಳಿಗೆ ಮರಣಾಂತಿಕವಾಗಿ ಏಟಾಗತ್ತೆ. ದೇಹದ ಒಳಭಾಗ ರಕ್ತ ಹೆಪ್ಪುಗಟ್ಟೋಕೆ ಆರಂಭಗೊಳ್ಳುತ್ತೆ. ಹಾಗಾಗಿ ಆತ ಅಲ್ಲೇ ಸ್ಪಾಟ್ ಡೆತ್ ಆಗ್ತಾನೆ. ಆನಂತರವಾಗಿ ಎಲ್ಲರೂ ಕೂಡ ಡಿಸ್ಪಸ್ ಆಗ್ತಾರೆ. ಪೊಲೀಸರು ಇಲ್ಲಿ ಬರ್ತಾರೆ. ಇದೊಂದು ಅನುಮಾನಾಸ್ಪದವಾಗಿ ಮೃತದೇಹ ಸಿಕ್ಕಿದೆ ಅಂತ ಹೇಳಿ UDRಗಳನ್ನು ಮಾಡ್ಕೊಳ್ತಾರೆ. ಆದರೆ ಆನಂತರವಾಗಿ ಚರ್ಚೆಗಳು ಆರಂಭಗೊಳ್ಳುತ್ತೆ. ಇದೊಂದು ಗುಂಪು ಹತ್ಯೆ ಅನ್ನೋದನ್ನ CPIM ಮತ್ತು SDPI ಆಕ್ರೋಶ ಹೊರಹಾಕುತ್ತೆ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಬಗ್ಗೆ ದೊಡ್ಡದಾದ ಹೋರಾಟದ ಮುನ್ಸೂಚನೆಯನ್ನು ಕೊಡುತ್ತೆ. ಪೊಲೀಸರು ಇದರ ಬಗ್ಗೆ ತನಿಖೆಯನ್ನು ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಇದರ ಎಳೆಯಾಗಿ ನೈಜತೆ ಅರಿವು ಬರುತ್ತೆ. ಯಾಕೆಂದರೆ ಆ ಸಂದರ್ಭದಲ್ಲಿ ಅಂದರೆ ಸುಮಾರು 3 ಗಂಟೆ ವೇಳೆಗೆ ಬಂದಂಥ ವ್ಯಕ್ತಿಯ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಈತ ಕೇರಳದ ವಯನಾಡ್ನ ಮಾನಂತವಾಡಿಯ ನಿವಾಸಿ ಅನ್ನೋದು ಗೊತ್ತಾಗಿರುವಂಥದ್ದು. ಈತನ ಸಂಬಂಧಿಕರು ಬಂದು ನಿನ್ನೆ ತಡರಾತ್ರಿ ಮಂಗಳೂರಿನ ವೆಲ್ನಾಕ್ ಆಸ್ಪತ್ರೆಯ ಶವಾಗಾರದಿಂದ ಆತನ ಮೃತದೇಹವನ್ನು ಕೊಂಡು ಹೋಗಿದ್ದಾರೆ. ಈತನ ಹೆಸರು ಮೊಹಮ್ಮದ್ ಅಶ್ರಫ್ ಅನ್ನೋದು ಗೊತ್ತಾಗಿರುವಂಥದ್ದು. ಹಾಗಾಗಿ ಪೊಲೀಸರು ಈಗಾಗಲೇ ತನಿಖೆ ಮಾಡಿ ಸುಮಾರು 20ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಸುಮಾರು 30 ಜನರನ್ನ ಐಡೆಂಟಿಫೈ ಮಾಡಿದ್ದಾರೆ. ಒಟ್ಟಾರೆ ಈ ಘಟನೆಯ ತಿರುಳನ್ನು ನೋಡಬೇಕಾದ್ರೆ, ಆ ವ್ಯಕ್ತಿ ಈ ಭಾಗಕ್ಕೆ ಹೇಗೆ ಬಂದ, ಜಗಳ ಹೇಗೆ ಆರಂಭ ಆಯಿತು ಅನ್ನೋದನ್ನು ನೋಡಬೇಕಾದ್ರೆ, ಪ್ರಮುಖ ರಸ್ತೆಯಿಂದ ಸುಮಾರು ಅರ್ಧ ಕಿಲೋಮೀಟರ್ ಒಳಭಾಗದಲ್ಲಿರುವಂತಹ ಈ ಮೈದಾನ ಸಾಮಾನ್ಯವಾಗಿ ಯಾರಿಗೂ ಪರಿಚಯ ಇಲ್ಲದವರು ಅಥವಾ ಈ ಪ್ರದೇಶದ ಪರಿಚಯ ಇಲ್ಲದವರು ಬರೋಕೆ ಅಸಾಧ್ಯ. ಆದರೆ ಮೈದಾನದ ಮೇಲ್ಭಾಗದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಹೋಗ್ತಾ ಇದೆ. ಆ ರೈಲ್ವೆ ಟ್ರ್ಯಾಕ್ ಮೂಲಕವಾಗಿ ಆತ ಮೈದಾನಕ್ಕೆ ಬಂದಿರುವಂಥ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿರುವಂಥ ಸ್ಥಳೀಯರು ಹೇಳೋ ಪ್ರಕಾರವಾಗಿ ಸ್ವತಃ ಗೃಹ ಸಚಿವ G. ಪರಮೇಶ್ವರ್ ಅವರು ಹೇಳಿರುವಂಥ ಪ್ರಕಾರವಾಗಿ ಆ ವ್ಯಕ್ತಿ ದೇಶ ವಿರೋಧಿ ಹೇಳಿಕೆಯನ್ನು ಕೂಗಿದ್ದ. ಅಂದರೆ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಹೇಳಿಕೆಯನ್ನು ಕೂಗಿದ್ದ. ಈ ನಿಟ್ಟಿನಲ್ಲಿ ಅಲ್ಲಿಯ ಸ್ಥಳೀಯ ವ್ಯಕ್ತಿಗಳ ಜೊತೆ ಆತನ ಹಲ್ಲೆ ಆಗಿದೆ ಮತ್ತು ದೊಡ್ಡ ಸಮೂಹದ ಒಂದು ಗುಂಪು ಬಂದು ಆತನ ಮೇಲೆ ಎರಗಿದೆ, ಮರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದೆ. ಕಲ್ಲು ದೊನ್ನೆಗಳಿಂದ ಹಲ್ಲೆಯನ್ನು ಮಾಡಿದ ಎಂಬ ಹೇಳಿಕೆಗಳನ್ನು ಮಾಧ್ಯಮಗಳಿಗೆ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಗೃಹ ಸಚಿವರ ಈ ಹೇಳಿಕೆಯನ್ನು CPIM ಮತ್ತು SDPI ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸಿದೆ. ಆ ಥರ ಯಾವುದೇ ರೀತಿಯಾಗಿ ಘಟನೆಗಳು ಆಗಿಲ್ಲ. ಯಾವುದೋ ಒಂದು ಕ್ಷುಲ್ಲಕ ವಿಚಾರಕ್ಕೆ ಅಮಾಯಕನ ಪ್ರಾಣವನ್ನ ಸುಮಾರು 30ಕ್ಕೂ ಹೆಚ್ಚು ಜನ ತೆಗೆದಿದ್ದಾರೆ ಎಂಬ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಮತ್ತು ಯಾವುದೇ ತನಿಖೆಯನ್ನು ಮಾಡದೆ UDR ಮಾಡಿದಂಥ ಇಲ್ಲಿನ ಸ್ಥಳೀಯ ಇನ್ಸ್ಪೆಕ್ಟರನ್ನು ಅಮಾನತು ಮಾಡಬೇಕಂತ ಹೇಳಿ ಆಗ್ರಹಗಳು ಕೂಡ ಕೇಳಿ ಬಂದಿದೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಜೊತೆ ಇಲ್ಲಿನ ಆಕ್ರೋಶಿತರು ಮಾತುಗಳನ್ನಾಡಿದ್ದಾರೆ ಮತ್ತು ಆತನ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕೆಂಬ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಸ್ಥಳೀಯ ಪೊಲೀಸರಿಂದ ಈ ತನಿಖೆಯನ್ನು ಮಾಡಬಾರ್ದು, ರಾಜ್ಯ ಸರ್ಕಾರ ಈ ತನಿಖೆಗಾಗಿ ಉನ್ನತ ಮಟ್ಟದ ತನಿಖಾ ಸಂಸ್ಥೆಯನ್ನ ಮಾಡಬೇಕೆಂಬ ಆಗ್ರಹವನ್ನು ಕೂಡ ಇಲ್ಲಿ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ದೊಡ್ಡ ಮಟ್ಟಿನ ಹೋರಾಟಕ್ಕೆ ಎಡಪಕ್ಷಗಳು ಮುಂದಾಗ್ತಾ ಇದೆ. ಒಂದು ಕಡೆ ಪೊಲೀಸರು ಈಗಾಗಲೇ ನಿನ್ನೆ 15 ಜನರನ್ನ ಬಂಧನ ಮಾಡಿದ್ರು, ತಡರಾತ್ರಿ ಮತ್ತೆ 5 ಜನರನ್ನ ಬಂಧನ ಮಾಡಿದ್ರು. ಒಟ್ಟು ಬಂಧಿತರ ಸಂಖ್ಯೆ 20ಕ್ಕೆ ಏರಿರುವಂಥದ್ದು. ಮಂಗಳೂರಿನ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಕೊಟ್ಟಿರುವಂತಹ ಹೇಳಿಕೆ ಪ್ರಕಾರವಾಗಿ ಸಚಿನ್ ಎಂಬಾತ ಆತ ಇಲ್ಲಿನ ಲೋಕಲೈಟ್ ಆಗಿದ್ದ ಮತ್ತು ಇಲ್ಲಿ ಆಟೋ ಡ್ರೈವರ್ ಕೂಡ ಆಗಿದ್ದ. ಮೊದಲು ಆತ ಹೋಗಿ ಆ ವ್ಯಕ್ತಿಯ ಜೊತೆ ಅಂದರೆ ಮೊಹಮ್ಮದ್ ಅಶ್ರಫ್ ಎಂಬಾತನ ಜೊತೆ ಜಗಳವನ್ನಾಡಿದ್ದು, ಆನಂತರವಾಗಿ ಎಲ್ಲರೂ ಕೂಡ ಬಂದು ಅಶ್ರಫ್ನ ಮೇಲೆ ಎರಗಿದ್ದು ಅನ್ನೋದು ಗೊತ್ತಾಗಿರುವಂಥದ್ದು. ಆದರೆ ಆತನ ಪರಿಚಯ ಅಥವಾ ಆತನ ಹಿನ್ನೆಲೆ, ಕುಟುಂಬದ ಪರಿಚಯ ಗೊತ್ತಾಗಿರುವಂಥದ್ದು ನಿನ್ನೆ ಸಂಜೆ. ಹಾಗಾಗಿ ಆತ ಮುಸ್ಲಿಂ ಅಂತ ಹೇಳಿ ಹೊಡೆದಾಟ ಇದು ಆಗಿರೋದಲ್ಲ ಅಂತ ಹೇಳಿ ಒಂದು ರೀತಿಯ ಸ್ಪಷ್ಟನೆಗಳು ಕೂಡ ಬರ್ತಾ ಇದೆ. ಮತ್ತೊಂದು ಕಡೆ ದೇಶ ವಿರೋಧಿ ಹೇಳಿಕೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಈ ರೀತಿಯ ಹಲ್ಲೆಗಳು ಆಗಿದೆ ಅನ್ನೋ ಹೇಳಿಕೆಗಳು ಕೂಡ ಬರ್ತಾ ಇದೆ. ಮತ್ತೊಂದು ಕಡೆ ಎಡಪಕ್ಷಗಳು ಆತ ಅಮಾಯಕ, ದೊಡ್ಡ ಮಟ್ಟಿನ ಗುಂಪು ಆತನ ಮೇಲೆ ಹಲ್ಲೆಯನ್ನು ಮಾಡಿದೆ, ಕ್ಷುಲ್ಲಕ ಕಾರಣಕ್ಕಾಗಿ ಗುಂಪು ಹತ್ಯೆ ಮಾಡಿದೆ ಎಂಬ ಆರೋಪವನ್ನು ಕೂಡ ಮಾಡಿರುವಂಥದ್ದು. ಒಟ್ಟಿನಲ್ಲಿ ದೊಡ್ಡ ಮಟ್ಟಿನ ಹೋರಾಟಕ್ಕೆ ಮಂಗಳೂರಿನ ಈ ಪ್ರದೇಶ ಅಣಿಯಾಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಈ ಘಟನೆಯನ್ನ ದೊಡ್ಡ ಮಟ್ಟದಲ್ಲಿ ಕೊಂಡೋಗೋಕೆ ಈಗಾಗಲೇ ಎಡಪಕ್ಷಗಳು ತೀವ್ರವಾದ ಹೋರಾಟವನ್ನು ಮಾಡೋಕ್ಕೆ ಪ್ಲಾನ್ ಅನ್ನು ಮಾಡಿದೆ. ಸುಮಾರು 20 ಜನರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಮುಂದೆ ಈ ಘಟನೆ ಯಾವ ಹಂತವನ್ನು ಪಡೆಯುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ವೀಕ್ಷಕರ, ಇದು ಇವತ್ತಿನ News18 ಡಿಜಿಟಲ್ನ ವಿಶೇಷವಾದ ಸಂಚಿಕೆ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ News18ನ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಫಾಲೋ ಮಾಡ್ತಾ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು.